ಧನಂಜಯ ಅವರು ಇವತ್ತು ಇದ್ದಾರೆ. ಅವ್ರಿಗೆ ಜವಾಬ್ದಾರಿ ಹೆಚ್ಚಾಗಿದೆ. ನಿರ್ಮಾಪಕರಾಗಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಸಂಸಾರನು ತೂಗಿಸ್ಬೇಕು, ಈ ಕಡೆ ಸಿನಿಮಾನು ತೂಗಿಸ್ಬೇಕು, ಆ ಕಡೆ ಅಭಿಮಾನವನ್ನು ತೂಗಿಸ್ಬೇಕು. ಈ ಜವಾಬ್ದಾರಿ ನಿನ್ಗೇನ್ ಬೇಕು? ಆಶೀರ್ವಾದದೊಂದಿಗೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಅವರ ಜೀವನ ಸುಖವಾಗಿರ್ಲಿ ಅಂತ ಡಾಕ್ಟರ್ ಧನ್ಯತೆ ಅವರು ತಮ್ಮ ಡಾಕ್ಟರ್ ಧನಂಜಯ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಸಂಸಾರ ಸುಖವಾಗಿರ್ಲಿ. ಇವತ್ತು ಬರ್ತ್ಡೇ ದರ್ಶನ್, ಇವತ್ತು ಅವ್ರ ಕಾರಣಾಂತರಗಳಿಂದ ಅವರು ಬರ್ತ್ಡೇನ ಅಭಿಮಾನಿಗಳ ಜೊತೆ ಮಾಡಕ್ ಆಗ್ಲಿಲ್ಲ ಅನ್ಸುತ್ತೆ. ಬರೋ ವರ್ಷ ಅದೇ ಸಂಭ್ರಮ ಇರುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ದರ್ಶನ್ ಅವರ ಬಾಳಲ್ಲಿ ಮತ್ತೆ ಅಭಿಮಾನಿಗಳ ಒಂದು ಅಭಿಮಾನಕ್ಕೆ ಬರೋ ವರ್ಷ ಇನ್ನೂ ಅದ್ದೂರಿಯಾಗಿ ದರ್ಶನ್ ಅವರು ಅವರ ಬರ್ತ್ಡೇನ ಅವನು ಏನೋ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳಿ, ಆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ. ಡೆವಿಲ್ ಟೀಸರ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಸಿನಿಮಾಗಳು ಶುರು ಮಾಡ್ತಾರೆ. ಸುಮಾರು ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ. ಡೆವಿಲ್ ಮುಗಿದ್ಮೇಲೆ ಮಿಕ್ಕಿದ ಸಿನಿಮಾ ಮಾಡ್ತಾರೆ. ಯಾವ್ದಮ್ಮ? ಹಾ, ಮದ್ವೆಗೆ ಡಾಲಿಗೆ ನಾವು ಪರ್ಸನಲ್ ಆಗಿ ಸಜೆಷನ್ ಕೊಡ್ತೀವಿ. ನಿನ್ನ ಹತ್ರ ಹೇಳ್ಬಿಟ್ಟು ಆ ಸಜೆಷನ್ ಕೊಡಕ್ಕಾಗತ್ತಾ? ಈಗ ಧನಂಜಯ ಅವರು ಮದ್ವೆಗೆ ಬಂದಿದ್ದೀವಿ. ಈ ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಾವಿರಾರು ಜನ ಅಭಿಮಾನಿಗಳು ಅಲ್ಲಿ ಕಿರ್ಕೊಂಡು ನನ್ನಿಂದ ನಿಂತವ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.